ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರ ಹಕ್ಕನ್ನು ಉಳಿಸಬೇಕು ಅಂತೇಳಿ. ಯಾರೇ ಆಗಿರಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಏಕೆಂದರೆ ಆ ಎನ್ಯುಮರೇಷನ್ ಫಾರಮ್ನ ಅವ್ರೇನು ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡಲಿಲ್ಲ ಅಂತಂದರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದ್ದೀವಿ ಅಂತ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಮ್ನ ಫಿಲ್ಲಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನು ಗ್ಯಾರಂಟಿ ಮಾಡಬೇಕಾಗಿದೆ. ಅವರೇನಾದ್ರು ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ, ಅವ್ರ ವೋಟ್ ಇಲ್ಲ ಅಂದರೆ, ಅವ್ರಿಗೆ ಮುಂದಕ್ಕೆ ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳು ಯಾವುದೂ ಸಿಕ್ಕುವುದಿಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಯಾವುದೂ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ನಾವು ಮಂದಟ್ಟು ಮಾಡಿ, ನೀವು ಕರೆಕ್ಟಾಗಿ ಅರ್ಜಿ ಹಾಕ್ಕೊಂಡು ನಿಮ್ಮ ಫೋಟೋ ದಾಖಲೆಗಳು ಪೂರ್ವ ಏನು ದಾಖಲೆ ಅದನ್ನೆಲ್ಲ ನೀವು ಸರಿ ಮಾಡಿಕೊಡಿ ಅಂತೇಳಿ ಅವ್ರಿಗೆಲ್ಲ ನಮ್ಮ ಮತದಾರರಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ BLAಗಳು ಅವರೆಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ವಿಚಾರದಿಂದ ಇವತ್ತು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅವ್ರಿಗೇನೇನಾದ್ರು ಸರ್ಟಿಫಿಕೇಟ್ ಇಲ್ಲ ಅಂದರೆ ಆ ಸರ್ಟಿಫಿಕೇಟ್ ಒದಗಿಸ್ಕೊಡೋದು, ಆ ಕೆಲಸ ಎಲ್ಲ ಮಾಡಬೇಕು. ಅದಕ್ಕೆ ನಮ್ಮ ಎಲ್ಲ ಶಾಸಕರಿಗೆ, ನಮ್ಮ ಮುಖಂಡಗಳಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. 75 ಲಕ್ಷ ಜನರು ಗುರುತಿಸಿರು, ಅವೆಲ್ಲ ಸುಳ್ಳು ರೀ. ಮ್ಯಾಪಿಂಗಿಗೂ ಇದಕ್ಕೂ ಸಂಬಂಧ ಇಲ್ಲ, ಮ್ಯಾಪಿಂಗ್ ಲೆಕ್ಕ ಇಲ್ಲ. ಮ್ಯಾಪಿಂಗ್ ಎಲ್ಲ ಬರೀ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯನೇ ಹೊರತು ಮತದಾರನಿಗೆ ಹಕ್ಕಲ್ಲ. ಅದು ಮ್ಯಾಪಿಂಗ್ ಅಲ್ಲ. ವೋಟು ಬೇಕಾದರೆ ಅವನು ಇಲ್ಲಿ ಅರ್ಜಿ ಕೊಡಬೇಕು. ಅವನು ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರ ಹಕ್ಕನ್ನು ಉಳಿಸಬೇಕು ಅಂತೇಳಿ. ಯಾರೇ ಆಗಿರಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಏಕೆಂದರೆ ಆ ಎನ್ಯುಮರೇಷನ್ ಫಾರಮ್ನ ಅವ್ರೇನು ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡಲಿಲ್ಲ ಅಂತಂದರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದ್ದೀವಿ ಅಂತ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಮ್ನ ಫಿಲ್ಲಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನು ಗ್ಯಾರಂಟಿ ಮಾಡಬೇಕಾಗಿದೆ. ಅವರೇನಾದ್ರು ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ, ಅವ್ರ ವೋಟ್ ಇಲ್ಲ ಅಂದರೆ, ಅವ್ರಿಗೆ ಮುಂದಕ್ಕೆ ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳು ಯಾವುದೂ ಸಿಕ್ಕುವುದಿಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಯಾವುದೂ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ನಾವು ಮಂದಟ್ಟು ಮಾಡಿ, ನೀವು ಕರೆಕ್ಟಾಗಿ ಅರ್ಜಿ ಹಾಕ್ಕೊಂಡು ನಿಮ್ಮ ಫೋಟೋ ದಾಖಲೆಗಳು ಪೂರ್ವ ಏನು ದಾಖಲೆ ಅದನ್ನೆಲ್ಲ ನೀವು ಸರಿ ಮಾಡಿಕೊಡಿ ಅಂತೇಳಿ ಅವ್ರಿಗೆಲ್ಲ ನಮ್ಮ ಮತದಾರರಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ BLAಗಳು ಅವರೆಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ವಿಚಾರದಿಂದ ಇವತ್ತು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅವ್ರಿಗೇನೇನಾದ್ರು ಸರ್ಟಿಫಿಕೇಟ್ ಇಲ್ಲ ಅಂದರೆ ಆ ಸರ್ಟಿಫಿಕೇಟ್ ಒದಗಿಸ್ಕೊಡೋದು, ಆ ಕೆಲಸ ಎಲ್ಲ ಮಾಡಬೇಕು. ಅದಕ್ಕೆ ನಮ್ಮ ಎಲ್ಲ ಶಾಸಕರಿಗೆ, ನಮ್ಮ ಮುಖಂಡಗಳಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. 75 ಲಕ್ಷ ಜನರು ಗುರುತಿಸಿರು, ಅವೆಲ್ಲ ಸುಳ್ಳು ರೀ. ಮ್ಯಾಪಿಂಗಿಗೂ ಇದಕ್ಕೂ ಸಂಬಂಧ ಇಲ್ಲ, ಮ್ಯಾಪಿಂಗ್ ಲೆಕ್ಕ ಇಲ್ಲ. ಮ್ಯಾಪಿಂಗ್ ಎಲ್ಲ ಬರೀ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯನೇ ಹೊರತು ಮತದಾರನಿಗೆ ಹಕ್ಕಲ್ಲ. ಅದು ಮ್ಯಾಪಿಂಗ್ ಅಲ್ಲ. ವೋಟು ಬೇಕಾದರೆ ಅವನು ಇಲ್ಲಿ ಅರ್ಜಿ ಕೊಡಬೇಕು. ಅವನು